ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವಾಗ ಸಾಯಂಕಾಲಕ್ಕೆ ಸ್ನ್ಯಾಕ್ಸಿಗೆ ಅಂಥೇಳಿ ಫ್ಲವರ್ ಗೋಬಿ ಮಂಚೂರಿ ಮಾಡ್ತಾಯಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನಿಮಗೆ ಇಷ್ಟ ಆದರೆ ಟ್ರೈ ಮಾಡಿ ಒಂದು ಸಲ. ಇನ್ಸ್ಟೆಂಟಾಗಿ 5 ಮಿನಿಟ್ಸಲ್ಲೇ ಆಗೋಗುತ್ತೆ. ಓಕೆ, ವಿಡಿಯೋ ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ. ಸಾಯಂಕಾಲಗ ಮಕ್ಕಳು ಸ್ಕೂಲಿಂದ ಬಂದ ಕೂಡಲೇ ಸ್ನ್ಯಾಕ್ಸ್ ಅಂತೂ ಹೇಳಿ ಮಾಡಿಸ್ತೀನಿ. ಒಂದೇ ಒಂದು ಫ್ಲವರ್ ತಂದರೆ ಒಂದು 10 ರುಪೀಸ್ ಇರುತ್ತೆ ಅಷ್ಟೇ. ಇದು ತಂದು ಸಾಯಂಕಾಲಕ್ಕೆ ಮಾಡ್ಕೊಂಬಿಟ್ರೆ ಒಳ್ಳೆ ಸ್ನ್ಯಾಕ್ಸ್ ಆಗುತ್ತೆ. ನಾನಿವಾಗ ಫ್ಲವರ್ ತೊಗೊಂಡು ಅದನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕ್ಲೀನ್ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕಿ ನೀರಲ್ಲಿ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಬೇಯಿಸಿದ ಮೇಲೆ ಒಂದು 5 ನಿಮಿಷ ಬೇಯಿಸಿದರೆ ಸಾಕಾಗುತ್ತೆ. ಅದರಲ್ಲಿ ಹುಳ ಏನಾದರೂ ಇತ್ತು ಅಂದರೆ ಅದರಲ್ಲೇ ಸತ್ತೋಗುತ್ತೆ. ನಾನು ಮತ್ತೆ ಜಾಲ್ರಿ ಚಮಚ ಇರುತ್ತಲ್ಲ ಅದರಲ್ಲೇ ತಗೊಂಡಿದ್ದೀನಿ. ಯಾಕಪ್ಪ ಅಂದರೆ ಮತ್ತೆ ಅದರಲ್ಲಿ ಹುಳ ಇದ್ದರೆ ಎಲ್ಲ ಸೋಸ್ಕೊಂಡ್ರೆ ಅದು ಮತ್ತೆ ಫ್ಲವರ್ ಜೊತೆಗೇ ಇದ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಜಾಲ್ರಿ ಇರುತ್ತೆ, ಇಲ್ಲ ತಂತಿದಿರುತ್ತಲ್ವ ಅದರಲ್ಲೇ ಹಾಕೋಬೋದು. ತುಂಬ ಕ್ರಿಸ್ಪಿಯಾಗಿ ಟೇಸ್ಟ್ ಅಂತೂ ಸಖತ್ತಾಗಿ ಯಾವ ರೆಸ್ಟೋರೆಂಟ್ಗೂ ಕಮ್ಮಿ ಇರಲ್ಲ, ನಿಜ ಈ ಥರ ಮಾಡಿಕೊಂಡ್ರೆ ನಾನು ಇಷ್ಟು ಪರ್ಫೆಕ್ಟಾಗಿ ಯಾವಾಗ ಮಾಡಿದೆ ಅಂತಂದರೆ ನಾನು ಗೋಬಿ ಮಾಡು ಅವ್ರ ಕಡೆಯಿಂದನೇ ತೋರಿಸ್ಕೊಂಡಿರೋದು. ಇದು ನಾನು ಎಲ್ಲದನ್ನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಇದು ನಾನು ಎಷ್ಟಾಗುತ್ತೋ ಅಷ್ಟೇ ಮಾಡಿದ್ದೀನಿ. ಇದು ವಿಡಿಯೋ ಒಂದೊಂದು ಕ್ಲಿಪ್ಪಿಂಗ್ಸು ಮಿಸ್ ಆಗಿದೆ. ಬಟ್ ಅದು ನಾನು ವಿಡಿಯೋ ಆಗ್ತಾಯಿದೆ ಏನು ಅಂತಂದು ನಾನು ಮಾಡ್ತಾಯಿದ್ದೀನಿ, ಬಟ್ ಅದು ಆಗಿರ್ತಿರಲಿಲ್ಲ. ಈಗ ಒಂದು 2-3 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಂತಿದ್ದೀನಿ. ಆಮೇಲೆ ಒಂದು ಕಾರ್ನ್ಫ್ಲೋರಿಗಿಂತನೂ ಡಬಲ್ಲಾಗಿ ಮೈದಾ ಹಿಟ್ಟು ಹಾಕ್ಕೋಬೇಕು. ಆವಾಗಲೇ ನಮಗೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಗೋಬಿ. ಸ್ವಲ್ಪ ಫುಡ್ ಕಲರ್ ಹಾಕ್ತಾಯಿದ್ದೀನಿ. ಫುಡ್ ಕಲರು ನಮಗೆ ಬೇಕಂದರೆ ಹಾಕೋಬೋದು, ಬೇಡ ಅಂದರೆ ಬಿಡ್ಬೋದು. ಬಟ್ ಚೆನ್ನಾಗಿ ಕಾಣಿಸುತ್ತಲ್ವ, ಅದಕ್ಕೋಸ್ಕರ ಹಾಕ್ಕೊತಾ ಇದ್ದೀನಿ. ಮತ್ತು ಉಪ್ಪು ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಖಾರ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ಮೇಲೆ ಒಂದು ಪಾತ್ರೆಯಲ್ಲಿ ಒಂದು ಬಾಣಲೆಯಲ್ಲಿ ತೊಗೊಂಡು ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕಿ ಬಿಸಿ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಈ ಥರ ಬೇಗ ಬೇಗ ಮಿಕ್ಸ್ ಮಾಡಿದರೆ ಒಂದು ಹೆಚ್ಚು ಕಮ್ಮಿ ಒಂದು 10 ಮಿನಿಟ್ಸು 5 ಮಿನಿಟ್ಸೆಲ್ಲ ಆಗೋಗುತ್ತೆ. ಎಲ್ಲ ರೆಡಿ ಇತ್ತು ಅಂದರೆ ನಾನು ಇದಕ್ಕೆ ಸಾಸನ್ನು ಬೆಲ್ಲದಲ್ಲಿ ಕಾಯಿಸಿ ಮಾಡ್ಕೊಂಡಿದ್ದೀನಿ. ಅದನ್ನು ಮುಂದೆ ವಿಡಿಯೋದಲ್ಲಿ ಇದೆ ನೋಡಿ. ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಹಿಟ್ಟಿರುತ್ತಲ್ಲ, ಮತ್ತು ಒಂದು ಕಡೆ ಹತ್ತಿರುತ್ತೆ, ಒಂದು ಕಡೆ ಹತ್ತಿರಲ್ಲ. ಈ ಥರ ಚೆನ್ನಾಗಿ ಕ್ಯೂಚು ಮಿಕ್ಸ್ ಮಾಡಿದ್ರೇ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದೇನು ಈ ಥರ ಕ್ಯೂಚು ಮಾಡ್ತಾಯಿದ್ದಾಳೆ ಅಂದ್ಕೊತಾರೆ ಅವರು. ಬಟ್ ಏನು ಚೆನ್ನಾಗಿ ಟೇಸ್ಟ್ ಬರುತ್ತೆ ಈ ಥರ ಎಲ್ಲ ಮಿಕ್ಸ್ ಮಾಡಿದರೆ. ಓಕೆ, ಈ ಥರ ಸಾಯಂಕಾಲಕ್ಕೆ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗುತ್ತೆ. ನಾನು ಸಂಡೇ ಮಾಡಿರೋದು. ಸಂಡೇ ನನ್ನ ಮಗ ಏನಾದರೂ ಬೇಕು ಅಂತ ಇರ್ತಾನೆ ತಿನ್ನೋಕ್ಕೆ. ಇಲ್ಲಾಂದರೆ ಒಂದೊಂದು ಸಲ ಹೊರಗೆ ಗೋಬಿ ತರೋಣ ಅಂತಾನೆ. ನಾನು ಜಾಸ್ತಿ ಹೊರಗೇ ತರೋದು. ನಾವು ಇರೋದೇ 3 ಜನಕ್ಕೆ, ಅದೆಲ್ಲಿ ಮತ್ತು ರಂಪ ಮಾಡೋಣ ಅಂಥೇಳಿ ನಾವು ಹೊರಗೇ ತರೋದು. ಈಗ ನೋಡಿ ಎಣ್ಣೆ ಕಾಯೋಕ್ಕಿಟ್ಟು ಅದನ್ನು ಕರಿತಾ ಇದ್ದೀನಿ ಇವಾಗ. ನೋಡಿ ಈ ಥರ ಉದುರಿಸ್ಬೋದು. ಅದೆಲ್ಲ ಮತ್ತು ಫ್ಲವರ್ ಇರೋಗೋಸ್ಕರ ಉದುರುತ್ತೆ. ಈ ಥರ ಉದುರಿಸಿದ್ರೇ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಭಾಳ ಜನ ಇದ್ರೇ ಚೆನ್ನಾಗಿ ಈ ಥರ ಮಾಡೋಕ್ಕೆ. ನಾವು 3 ಜನಕ್ಕೆ ಎಲ್ಲ ಕೆಲಸ ಜಾಸ್ತಿ ಆಗುತ್ತೆ ಅಂತ. ಅದೇ ಸೇಮ್ ಟೈಮೇ ಭಾಳ ಜನ ಇದ್ದಷ್ಟು ಖುಷಿನೂ ಅನಿಸುತ್ತೆ. ಅವನಿಗೋಸ್ಕರನೇ ಸಿಂಪಲ್ಲಾಗಿ ಮಾಡಿದೆ. ನಾನು ಗರಂ ಮಸಾಲ ಅದೆಲ್ಲ ಹಾಕಿಲ್ಲ. ಅದು ಎಕ್ಸ್ಟ್ರಾ ಮಸಾಲನೂ ಹೇಳ್ಕೊಟ್ಟಿದ್ರು ಅವರು. ನಾನು ಇದಕ್ಕೆ ಎಕ್ಸ್ಟ್ರಾ ಮಸಾಲ ಏನೂ ಹಾಕಿಲ್ಲ. ಅವನಿಗೆ ಸ್ವೀಟ್ ಇದ್ದರೆ ಸಾಕಾಗುತ್ತೆ. ಅದಕ್ಕೋಸ್ಕರ ಇದಕ್ಕೆ ನಾನು ಫ್ಲವರಿಂದೆ ಕಾಲಿಸುವಾಗನೇ ಉಪ್ಪು ಖಾರ ಎಲ್ಲ ಹಾಕಿದ್ನಲ್ಲ, ಅದಕ್ಕೋಸ್ಕರ ನಾನು ಮತ್ತೇನು ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ. ಚೆನ್ನಾಗಿ ಕ್ರಿಸ್ಪಿ ಆಗೋ ಥರ ಬೇಯಿಸ್ಕೋಬೇಕು. ನೋಡಿ ಇವಾಗ ಒಂದೇ ಒಂದು ಸಣ್ಣದಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಟೀ ಕುಡಿಯೋ ಕಪ್ಪಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಫುಡ್ ಕಲರ್ ಹಾಕ್ತಾಯಿದ್ದೀನಿ. ಮತ್ತು ಇದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವೀಟ್ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಇದೇ ನೋಡಿ ಸ್ವೀಟ್ ಎಲ್ಲ ಮಾಡ್ತಾರಲ್ಲ, ಇದೇ ಥರ ಸ್ವೀಟ್ ಮಾಡೋದು. ನಾನು ಒಂದು ಟೈಮು ಟೊಮೊಟೊ ಎಲ್ಲ ಜಾಸ್ತಿ ಹಾಕಿ ಕೆಡಿಸ್ಬಿಟ್ಟಿದೆ. ನೋಡಿ ಒಂದು 2 ಸ್ಪೂನಷ್ಟು ಟೀ ಸ್ಪೂನಲ್ಲಿ ತುಪ್ಪದ ಚಮಚ ಇರುತ್ತಲ್ಲ
ಅದರಲ್ಲೇ ಒಂದು ಸ್ಪೂನ್ ಹಾಕಿದರೆ ಸಾಕು ಕಾರ್ನ್ಫ್ಲೋರ್. ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ನೀರು ಕುದೀತೈತಲ್ಲ, ಬೆಲ್ಲದ್ದು ನೀರು, ಅದೆಲ್ಲ ವಿಡಿಯೋ ನಾನು ಮಾಡ್ತಾಯಿದ್ದೀನಿ ಅಂದ್ಕೊಂಡು ಅದು ಮಿಸ್ ಆಗಿಬಿಟ್ಟಿದೆ ನೋಡಿ. ಈಗ ಹಾಕಿದ್ದೀನಿ, ಹಾಕಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಅದು ವಿಡಿಯೋ ಆಗಿದೆ ಅಂದ್ಕೊಂಡೇನಿ, ಹಾಗೇ ಇಲ್ಲ. ಅದು ಈ ಥರ ಮಿಕ್ಸ್ ಮಾಡಿದ್ಮೇಲೆ ಟೇಸ್ಟ್ ಅಂದರೆ ಸಖತ್ತಿರುತ್ತೆ. ಇದು ಬೆಲ್ಲದೊಳಗೆ ಮತ್ತು ಕಾರ್ನ್ಫ್ಲೋರ್ ಒಳಗೆ ಮಾಡಿದ್ದು ಪರ್ಫೆಕ್ಟು ಸ್ವೀಟ್. ಇದು ಮನೆಯಲ್ಲೇ ಮಾಡಿರೋದು. ಬೇಕಂದರೆ ನೀವು ಎಕ್ಸ್ಟ್ರಾ ಮಾಡಿ ಫ್ರಿಜ್ ಇತ್ತಂದರೆ ಫ್ರಿಜ್ಜಲ್ಲಿ ಇಟ್ಕೋಬೋದು ನೋಡಿ. ಈ ಥರ ಮಾಡಿ ನಾನು ಡೈರೆಕ್ಟಾಗಿ ಗೋಬಿನ ಅದಕ್ಕೆ ಹಾಕಿ ಅವನಿಗೆ ಮಿಕ್ಸ್ ಮಾಡಿ ಕೊಟ್ಟೆ. ನಮ್ಮ ಮನೆಯವರು, ನನ್ನ ಮಗನೂ ತುಂಬ ಚೆನ್ನಾಗಿತ್ತು ಅಂದರು. ನನಗೂ ತುಂಬಾ ಇಷ್ಟ ಆಯಿತು ನೋಡಿ. ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿದೆ. ಅದೇ ಬೇಕು, ಅದಿದ್ರೇ ನಡೆಯುತ್ತೆ ಅಂತ ಏನು ಆ ಥರ ಇಟ್ಕೊಳಕ್ಕೆ ಹೋಗಲ್ಲ ನಾನು. ಎಷ್ಟಿರುತ್ತೋ ಅಷ್ಟರಲ್ಲೇ. ಒಂದೊಂದು ಟೈಮಲ್ಲಿ ಎಲ್ಲ ಇರಲ್ಲ, ಒಂದು ಟೈಮ್ ಎಲ್ಲ ಹಾಕಿದ್ರೂ ಟೇಸ್ಟ್ ಬರಲ್ಲ. ಒಂದೊಂದು ಟೈಮಲ್ಲಿ ಇದ್ದಿದ್ರಲ್ಲೇ ಮಾಡಿದ್ರೇ ತುಂಬ ಅಂದರೆ ತುಂಬ ಟೇಸ್ಟ್ ಬರುತ್ತೆ ನೋಡಿ. ಎಷ್ಟು ಅಮೇಜಿಂಗ್ ಆಗಿದೆ, ಟೇಸ್ಟು ಹಂಗೆ ಇದೆ, ಕಲರ್ಫುಲ್ಲಾಗಿ ಬಂದಿದೆ. ನಿಮಗೂ ಇಷ್ಟ ಆಯಿತು ಅಂದರೆ ಒಂದು ಸಲ ಟ್ರೈ ಮಾಡಿ. ಅವ್ರದ್ದೇನು ದೊಡ್ಡ ಕೆಲಸ ಅನ್ಸಲ್ಲ. ನಾನು ಒಂದು ವಿಡಿಯೋನು ಮಾಡೋಕ್ಕಿದ್ದೀನಿ, ಅದು ಎಲೆಕೋಸಿಂದು, ಇದು ಫ್ಲವರಿಂದ. ಎಲೆಕೋಸಿಂದು ಎಲ್ಲ ಇನ್ ಡಿಟೇಲಾಗಿ ವಿಡಿಯೋ ಮಾಡಿದ್ದೀನಿ. ಬೇಕಂದರೆ ಹೋಗಿ ಚೆಕ್ ಮಾಡಿ, ಟ್ರೈ ಮಾಡಿ. ನನ್ನ ಮಗುಗೂ ತುಂಬ ಇಷ್ಟ ಆಯಿತು, ನನ್ನ ಮನೆಯವ್ರಿಗೂ ತುಂಬ ಇಷ್ಟ ಆಯಿತು. ಓಕೆ, ಥ್ಯಾಂಕ್ ಯು. ವಿಡಿಯೋನ ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕ್ರಿಸ್ಪಿಯಾಗಿತ್ತು, ಕಲರ್ಫುಲ್ಲಾಗಿತ್ತು, ಟೇಸ್ಟಾಗಿತ್ತು. ಪದೇ ಪದೇ ಅದೇ ಹೇಳ್ತಾಯಿದ್ದೀನಿ ಅಂದರೆ ಸಿಂಪಲ್ ಆಗಿದ್ರು ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಸಪೋರ್ಟ್ ಮಾಡ್ತಾಯಿದ್ರೆ ನಾವು ಒಳ್ಳೆ ವಿಡಿಯೋನ ಹಾಕ್ಬೋದು. ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಬಾಯ್. ಥ್ಯಾಂಕ್ ಯು ಸೋ ಮಚ್.